ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಷ್ಟು ಕೋಲ್ಡ್ ಇದೆ ಅಲ್ವಾ ಹೊರಗಡೆ. ಇದೇ ಚಳಿಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅಂತ ನಾನು ಗುಲಾಬ್ ಜಾಮೂನ್ ಮಾಡಿದೆ. ನೋಡೋಣ ಬನ್ನಿ. MTR ಗುಲಾಬ್ ಜಾಮೂನ್ ಮಾಡೋಣ. ಹಾಗೆ ಒಂದು ಬೌಲಿಗೆ MTR ಪೌಡರ್ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ತಾ ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಳ್ತಾ ಅದನ್ನು ನಾದ್ಕೊಳ್ತಾ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಅದನ್ನು 5 ಮಿನಿಟ್ಸ್ ಬಿಟ್ಬಿಡಬೇಕು. ಮುಚ್ಚಿಡೋಣ. ಮುಚ್ಚಿಟ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನು ಕ್ಲೋಸ್ ಮಾಡೋಣ. ಹಾಗೆ ಸೈಡಲ್ಲಿ ಪಾಕ ತಗೊಳ್ಳೋಣ. 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕ್ಕೊಳ್ತಾ ಅದನ್ನು ಕಲಿಸ್ತಾ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದು ತೆಳುವಾಗಿ ಬಂದರೆ ಸಾಕು. ಪಾಕ ಅಷ್ಟು ಬಂದರೆ ಸಾಕು. ಹದ ಆಗಿದೆ ಅಂತ ನೋಡಿ. ಮುಚ್ಚಿಟ್ಟಿದ್ದೆ 5 ಮಿನಿಟ್ಸ್ ಆಗಿತ್ತು. ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಕೈಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸಣ್ಣ ಉಂಡೆಯಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೊಬೋದು. ನನಗಿಷ್ಟು ಸಾಕು ಅಂತ ಮಾಡಿಕೊಂಡೆ. ನೋಡಿ, ಎಣ್ಣೆಯಲ್ಲಿ ಕರಿತಾ ಅದನ್ನು ಹಾಗೆಯೇ ಒಂದು ಬೌಲಲ್ಲಿ ಹಾಕ್ಕೋಬೇಕು. ಡೈರೆಕ್ಟ್ ಪಾಕಕ್ಕೆ ಹಾಕಬಾರ್ದು. ಆಮೇಲೆ ತಣ್ಣಗಾಗಿದ್ದರೆ ಪಾಕ ಆದಮೇಲೆ ಹಾಕ್ಕೋಬೇಕು. ಹಾಗೆ ಒಂದು ಬೌಲಲ್ಲಿ ಕೊಬ್ಬರಿ ತುರಿ ಮಾಡ್ಕೊಳ್ತಾ ನಾನು ಡ್ರೈ ಜಾಮೂನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಹೀಗೆ ಉರುಳಿಸ್ಕೊಂಡು ಡ್ರೈ ಜಾಮೂನ್ ಆಯಿತು ನೋಡಿ. ವಾವ್, ಎಷ್ಟು ಸೂಪರಾಗಿದೆ ಅಲ್ವಾ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.